ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಬಂಧ ನೋಡ್ತಾ ಇದೀವಿ. ಈ ಒಂದು ಪ್ರಬಂಧ ಅಂತಕ್ಕಂಥದ್ದು ಬರೆಯುವಾಗ ಏನ್ ಮಾಡ್ತೀರಾ ಅಂದ್ರೆ ಪೀಠಿಕೆ, ವಿಷಯ ವಿವರಣೆ ಮತ್ತು ಉಪಸಂಹಾರ ಅಂತಕ್ಕಂಥ ಬರೀತಾ ಹೋಗಿ. ಅದರ ಜೊತೆಗೆ ಏನ್ ಮಾಡ್ತೀರಾ ಅಂದ್ರೆ ಸುಂದರನೆ ಅಕ್ಷರದೊಂದಿಗೆ ಅರ್ಥಪೂರ್ಣವಾದ ವಾಕ್ಯಗಳು ಬರೆದಾಗ ಏನಾಗಿರ್ತಂದ್ರೆ ಆಗ ಪೂರ್ಣ ಅಂಕ ಪಡ್ಲಿಕ್ಕೆ ಸಾಧ್ಯ. ರೈಟ್. ಹಾಗಾದ್ರೆ ಇಲ್ಲಿ ಪೀಠಿಕೆ ನೋಡ್ತಾ ಹೋಗೋಣವಾ. ಇಲ್ಲಿ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಓಕೆನಾ. ರೈಟ್. ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಪೀಠಿಕೆ. ಸ್ವಾತಂತ್ರ್ಯ ದಿನವು ಭಾರತದ ಪ್ರತಿಯೊಬ್ಬ ನಾಗರಿಕನಿಗೆ ಹೆಮ್ಮೆಯ ಮತ್ತು ಗೌರವದ ಕ್ಷಣವಾಗಿದೆ. ಆಗಸ್ಟ್ 15, 1947ರಂದು ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದ ಐತಿಹಾಸಿಕ ದಿನವಾಗಿದೆ. ಈ ದಿನ ಭಾರತೀಯರಲ್ಲಿ ದೇಶಭಕ್ತಿ ಮತ್ತು ರಾಷ್ಟ್ರೀಯತೆಯನ್ನು ಮೆರುಗುಗೊಳಿಸುತ್ತದೆ. ಈ ದಿನ ತ್ಯಾಗ, ಬಲಿದಾನ ಮತ್ತು ಸ್ವತಂತ್ರ ಹೋರಾಟಗಾರ ಸ್ಮರಣೀಯ ದಿನ ಅಂತಕ್ಕಂಥದ್ದು ಇಲ್ಲಿ ಪೀಠಿಗೆ ನಾನು ಇಲ್ಲಿ 5-6 ಸಾಲ ನೀವು ಬರಿತಾ ಹೋಗಿ ಮಕ್ಕಳ ಸಾಕು. ಓಕೆನಾ. ರೈಟ್. ಆ ನಂತರ ವಿಷಯ ವಿವರಣೆ ನೋಡ್ತಾ ಹೋಗೋಣ ಮಕ್ಕಳೇ. ನಾನು ಇಲ್ಲಿ ವಿಷಯ ವಿವರಣೆಯಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗಿದ್ದೀನಿ. ಇದರಿಂದ ಏನಂತ ಪಾಯಿಂಟ್ ನೆನ್ಪಿಟ್ರೆ ಸಾಕು, ನೀವು ಸ್ವಲ್ಪ ಪಾಯಿಂಟ್ ಬರ್ಲಿಕ್ಕೆ ನಿಮಗೆ ಚೆನ್ನಾಗಿ ನೆನ್ಪಿಡ್ತೀರಿ. ಆದ ಕಾರಣ ನಿಮಗೆ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ. ಓಕೆನಾ. ರೈಟ್. ಮೊದಲನೇದು ಐತಿಹಾಸಿಕ ಹಿನ್ನೆಲೆ ಅಂತಕ್ಕಂಥದ್ದು. ಓಕೆ. ಭಾರತವು ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ಗುಲಾಮಗಿರಿಯಲ್ಲಿತ್ತು ಅಂತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್ ಇದರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಮುಂತಾದವರ ಪಾತ್ರ ದೊಡ್ಡದು ಅಂತಕ್ಕಂಥದ್ದು. ಅಹಿಂಸಾತ್ಮಕ ಚಳುವಳಿಗಳು ಮತ್ತು ಕ್ರಾಂತಿಕಾರಿ ಚಟುವಟಿಕೆ ಸ್ವತಂತ್ರಕ್ಕಾಗಿ ನಡೆದವು ಅಂತಕ್ಕಂಥದ್ದು. ಇದು ಮೊದಲನೇ ಪಾಯಿಂಟ್ ನೋಡಿದ್ವಿ. ಎರಡನೇ ಪಾಯಿಂಟ್ ನೋಡಿ, ಸ್ವಾತಂತ್ರ್ಯ ದಿನದ ಮಹತ್ವ ಅಂತಕ್ಕಂಥದ್ದು. ಸ್ವಾತಂತ್ರ್ಯವು ಸ್ವಾಭಿಮಾನ, ಸ್ವ ಆಡಳಿತ ಮತ್ತು ಸ್ವನಿರ್ಧಾರದ ಸಂಕೇತವಾಗಿದೆ. ಭಾರತದ ಸಂವಿಧಾನದ ಜನ್ಮಕ್ಕೆ ದಾರಿ ಮಾಡಿಕೊಟ್ಟ ದಿನವಾಗಿದೆ ಅಂತಕ್ಕಂಥದ್ದು. ಇನ್ನೊಂದು ಪಾಯಿಂಟ್ ನೋಡಿ, ರಾಷ್ಟ್ರದ ಸಾಂಸ್ಕೃತಿಕ, ರಾಜಕೀಯ ಮತ್ತು ಆರ್ಥಿಕ ಪ್ರಗತಿಗೆ ಒತ್ತು ನೀಡಿತು ಅಂತಕ್ಕಂಥದ್ದು. ಓಕೆ. ಆ ನಂತರ ಮೂರನೇ ಪಾಯಿಂಟ್ ಆಚರಣೆ ವಿಧಾನ. ಹೆಂಗಿತ್ತು ಆಚರಣೆ ವಿಧಾನ ಅಂತಕ್ಕಂಥದ್ದು? ಇಂದು ಶಾಲಾ ಕಾಲೇಜು ಕಚೇರಿಗಳಲ್ಲಿ ರಾಷ್ಟ್ರ ಧ್ವಜಾರೋಹಣ, ರಾಷ್ಟ್ರಗೀತೆ ಮತ್ತು ದೇಶಭಕ್ತಿಯ ಕಾರ್ಯಕ್ರಮಗಳು ನಡೆಯುತ್ತವೆ ಈ ದಿನ ಅಂತಕ್ಕಂಥದ್ದು. ದೇಶದಾದ್ಯಂತ ದೆಹಲಿಯ ಕೆಂಪು ಕೋಟೆಯಲ್ಲಿ ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡಿ ದೇಶದ ಕುರಿತು ಮಾತನಾಡುತ್ತಾರೆ ಅಂತಕ್ಕಂಥ ನೋಡ್ಬೋದು. ಆ ನಂತರ ನಾಲ್ಕನೇ ಪಾಯಿಂಟ್ ನೋಡಿ ಮಕ್ಕಳೇ, ಇಂದಿನ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು. ಇಂದಿನ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ವಾತಂತ್ರ್ಯದ ಅಗತ್ಯ ಇತ್ತು ಅಂತಕ್ಕಂಥದ್ದು. ಭಾರತದ ಯುವ ಜನತೆಯ ಪಾತ್ರ ತಂತ್ರಜ್ಞಾನ, ಆವಿಷ್ಕಾರ ಮತ್ತು ಸಾಮಾಜಿಕ ಬದಲಾವಣೆ ಅಂತಕ್ಕಂಥ ನೋಡಬಹುದು. ಭ್ರಷ್ಟಾಚಾರ, ಬಡತನ ಮತ್ತು ಅಸಮಾನತೆಯಂತಹ ಸವಾಲುಗಳನ್ನು ಎದುರಿಸುವುದು ಅಂತಕ್ಕಂಥದ್ದು ಇಂದಿನ ಒಂದು ಸಂದರ್ಭದಲ್ಲಿ ನೋಡಿದ್ದಾರೆ. ಮುಂದೆ 5ನೇ ಪಾಯಿಂಟ್ ನೋಡ್ತೋಣ. ರಾಷ್ಟ್ರೀಯ ಐಕ್ಯತೆಯ ಸಂದೇಶ. ಸ್ವಾತಂತ್ರ್ಯ ದಿನವು ಭಾರತದ ವಿವಿಧತೆಯಲ್ಲಿ ಐಕ್ಯತೆಯನ್ನು ಸಾರುತ್ತದೆ. ಎಲ್ಲ ಜಾತಿ, ಧರ್ಮ ಮತ್ತು ಪ್ರದೇಶಗಳ ಜನರನ್ನು ಒಗ್ಗೂಡಿಸುವ ಶಕ್ತಿ, ಶಾಂತಿ, ಸೌಹಾರ್ದ ಮತ್ತು ಸಹಬಾಳ್ವೆಯ ಮೌಲ್ಯವನ್ನು ಎತ್ತಿ ಹಿಡಿಯುವುದು ಅಂತ ನೋಡ್ಬೋದು. ಕೊನೆಗೆ ನಾವು ಉಪಸಂಹಾರ ನಮ್ಮದಾಗಿರ್ತಕ್ಕಂಥ ಅಭಿಪ್ರಾಯವನ್ನು ತಿಳಿಸ್ತಾ ಹೋಗಬೇಕಾಗುತ್ತೆ. ಓಕೆ ಮಕ್ಕಳೇ. ರೈಟ್. ಇಲ್ಲಿ ನೋಡಿ ನನ್ನದಾಗಿರ್ತಕ್ಕಂಥ ಅಭಿಪ್ರಾಯವನ್ನು ತಿಳಿಸ್ತಿರ್ತಕ್ಕಂಥದ್ದು, ಸ್ವಾತಂತ್ರ್ಯ ದಿನವು ಕೇವಲ ಒಂದು ಆಚರಣೆ ದಿನವಲ್ಲ, ಭಾರತದ ತ್ಯಾಗಮಯ ಇತಿಹಾಸವನ್ನು ಸ್ಮರಿಸಿ ದೇಶದ ಏಕತೆ ಮತ್ತು ಪ್ರಗತಿಗೆ ಸಂಕಲ್ಪ ಮಾಡುವ ದಿನವಾಗಿದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಸ್ವಾತಂತ್ರ್ಯದ ಮೌಲ್ಯವನ್ನು ಕಾಪಾಡಿ ಭಾರತವನ್ನು ಶಕ್ತಿಶಾಲಿ ಮತ್ತು ಸಮೃದ್ಧ ರಾಷ್ಟ್ರವನ್ನಾಗಿ ಮಾಡಲು ಕಾಣಿಕೆ ನೀಡೋಣ ಅಥವಾ ಪ್ರತಿಜ್ಞೆ ಮಾಡೋಣ ಅಂತ ಅನ್ಕೊಂಡು ಬರೀಬಹುದು ಮಕ್ಕಳೇ. ಓಕೆನಾ. ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತಾ? ಇಷ್ಟವಾದ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ಇನ್ನೊಬ್ರು ಚಲ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.